ನಮಸ್ಕಾರ ಫ್ಯಾನ್ಸ್, ನಿರೀಕ್ಷೆಯಂತೆಯೇ ಇದೆ ಕೆಜಿಎಫ್ ಚಿತ್ರಕಥೆ ಮೇಕಿಂಗ್. ಪ್ರತಿ ದೃಶ್ಯದಲ್ಲೂ ವೈಭವ. ಕೆಜಿಎಫ್ ಅಲ್ಲಿ ರಾಕಿ ಭಾಯ್ ಕಮಾಲ್. ಇದು ಕೆಜಿಎಫ್ ಫಸ್ಟ್ ರಿಪೋರ್ಟ್. ಕನ್ನಡ ಸಿನಿಮಾದ ಹೊಸ ಚಾಪ್ಟರ್ ಶುರುವಾಗಿದೆ. ನಿಬ್ಬೆರಗಾಗಿ ಹೋಗಿದೆ ಬಾಲಿವುಡ್, ಕಾಲಿವುಡ್, ಟಾಲಿವುಡ್. ಕೆಜಿಎಫ್ ಅಬ್ಬರಕ್ಕೆ ದಾಖಲೆಗಳೆಲ್ಲ ಚಿಂದಿ ಉಡಾಯಿಸಲಾಗಿದೆ. ಕೆಜಿಎಫ್ ಅಬ್ಬರ ಆ ರೀತಿಯಾಗಿದೆ. ಕೆಜಿಎಫ್ ಅಬ್ಬರಕ್ಕೆ ದಾಖಲೆಗಳೆಲ್ಲ ಚಿಂದಿಯಾಗಿದೆ. ಈಗಾಗಲೇ ಕೆಜಿಎಫ್ ಇದು ಕನ್ನಡಿಗರ ಹೆಮ್ಮೆ. ನಿಬ್ಬೆರಗಾಗಿ ಹೋಗಿದೆ ಈಗಾಗಲೇ ಬಾಲಿವುಡ್, ಕಾಲಿವುಡ್ ಹಾಗೇನೆ ಟಾಲಿವುಡ್ ಕೂಡ. ಕೆಜಿಎಫ್ ಅಬ್ಬರಕ್ಕೆ ದಾಖಲೆಗಳೆಲ್ಲ ಚಿಂದಿಯಾಗಿದ್ದು ಕನ್ನಡ ಸಿನಿಮಾದ ಹೊಸ ಚಾಪ್ಟರ್ ಈಗ ಶುರುವಾಗಿದೆ. ಕೆಜಿಎಫ್ ಸಿನಿಮಾದ ಮೂಲಕ ಈಗಾಗಲೇ ಕೆಜಿಎಫ್ ಹವಾ ಎಲ್ಲಾ ಕಡೆ ಕಂಡು ಬರ್ತಾ ಇದ್ದು ಕೆಜಿಎಫ್ ಈಗ ಎಲ್ಲ ಕಡೆ ಧೂಳೆಬ್ಬಿಸ್ತಾ ಇದೆ. ಕೆಜಿಎಫ್ ಅಬ್ಬರ ಈಗ ಎಲ್ಲಾ ದಾಖಲೆಗಳನ್ನ ಪುಡಿ ಮಾಡಿದೆ. ಎಲ್ಲಾ ದಾಖಲೆಗಳನ್ನ ಈಗ ಚಿಂದಿ ಮಾಡಿರೋದು ಕೆಜಿಎಫ್ ಸಿನಿಮಾ. ಇದು ಕನ್ನಡಿಗರ ಹೆಮ್ಮೆ ಅಂತಾನೆ ಹೇಳಬೇಕಾಗುತ್ತೆ. ಯಾಕಂದ್ರೆ ಕೆಜಿಎಫ್ ಆ ರೀತಿಯ ಒಂದು ಹೊಸ ಟ್ರೆಂಡ್ ಅನ್ನ ಹುಟ್ಟು ಹಾಕಿದೆ. ಕನ್ನಡಿಗರ ಹೆಮ್ಮೆಯ ಸಿನಿಮಾ ಕೆಜಿಎಫ್ ಅನ್ನುವಂತಾಗಿದೆ. ಟಾಪ್ ಟ್ರೆಂಡಿಂಗ್ ನಲ್ಲಿ ಕೆಜಿಎಫ್ ಇದ್ದು ಹಿಂದಿಯ 0, ತಮಿಳಿನ ಮಾರಿ 2 ಅನ್ನು ಕೂಡ ಈಗ ಕೆಜಿಎಫ್ ಹಿಂದಿಕ್ಕಿದೆ. ಎಲ್ಲಾ ಕಡೆಗಳಲ್ಲೂ ಈಗ ತಮಿಳಿನ ಮಾರಿ ಆಗಿರಬಹುದು ಅಥವಾ ಹಿಂದಿಯ 0ಗಿಂತಲೂ ಕೂಡ ಕೆಜಿಎಫ್ ಅದ್ದೇ ಮಾತು ಕೇಳಿ ಬರ್ತಾ ಇದೆ. 0 ಆಗಿರ್ಬೋದು, ಮಾರಿ 2 ಹಿಂದಿಕ್ಕಿದೆ ಕೆಜಿಎಫ್. ಟ್ರೆಂಡಿಂಗ್ ಅಲ್ಲೂ ಕೂಡ ಈಗ ಕೆಜಿಎಫ್ ದೇ ಹವಾ. ಕನ್ನಡಿಗರ ಹೆಮ್ಮೆಯ ಚಿತ್ರ ಟಾಪ್ ಟ್ರೆಂಡಿಂಗ್ ನಲ್ಲಿ ಕೆಜಿಎಫ್ ಇದ್ದು ಹಿಂದಿಯ 0, ತಮಿಳಿನ ಮಾರಿ 2 ಅನ್ನು ಕೂಡ ಈಗ ಕೆಜಿಎಫ್ ಹಿಂದಿಕ್ಕಿದೆ. ಒಂದು ರೀತಿಯಲ್ಲಿ ದಾಖಲೆಗಳೆಲ್ಲವೂ ಕೂಡ ಪುಡಿಯಾಗಿದೆ. ಇತಿಹಾಸವೇ ಸೃಷ್ಟಿ ಮಾಡಿದೆ. ಸ್ಯಾಂಡಲ್ವುಡ್ ನ ಕಡೆಗೆ ಈಗ ತಿರುಗಿ ನೋಡುವ ಹಾಗೆ ಮಾಡಿರುವಂತಹ ಚಿತ್ರ, ಕನ್ನಡಿಗರ ಹೆಮ್ಮೆಯ ಚಿತ್ರ ಕೆಜಿಎಫ್. ಎಸ್, ಈಗಾಗಲೇ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಕನ್ನಡ ಚಿತ್ರರಂಗದ ಬಗ್ಗೆ, ಕನ್ನಡ ಚಿತ್ರಗಳ ಬಗ್ಗೆ ಮಾತನಾಡಲಾಗ್ತಾ ಇತ್ತು. ಆದ್ರೆ ಇದೀಗ ಕೆಜಿಎಫ್ ಬೇರೆಯದ್ದೇ ಹವಾವನ್ನ ಸೃಷ್ಟಿಸಿದೆ, ಧೂಳೆಬ್ಬಿಸಿದೆ. ಎಸ್, ಎಲ್ಲಾ ಕಡೆ ಕೆಜಿಎಫ್ ತನ್ನದೇ ಹವಾವನ್ನ ಸೃಷ್ಟಿ ಮಾಡ್ತಾ ಇದೆ. ದಾಖಲೆಗಳೆಲ್ಲ ಪುಡಿಯಾಗಿದೆ. ಈ ಚಿತ್ರದ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಈಗ ಗಾಯಕಿ ಐರಾ ತಂದೆ ಆಗಿರುವಂತಹ ರುಜುನಾಥ್ ಆಚಾರ್ಯ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಮೂವಿ ನೋಡಿದ್ರ ಸರ್? ನೋಡ್ಬೇಕಷ್ಟೇ, ಇವತ್ತು ಸಾಯಂಕಾಲ ಬುಕ್ ಮಾಡ್ತೇವೆ 7 ಗಂಟೆ. ಯಾವ ರೀತಿಗೆ ಎಕ್ಸೈಟೆಡ್ ಆಗಿದ್ದೀರಾ? ಯಾವ ರೀತಿಯಾಗಿ ಒಂದು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಫ್ಯಾಂಟಾಸ್ಟಿಕ್. ಇಟ್ಸ್ ಸ್ಪೆಷಲ್ ಥ್ರಿಲ್ ಆಗ್ತಾ ಇದೆ. ಆಕ್ಚುಲಿ ನನ್ನ ಮಗಳು ಮೋಸ್ಟ್ ಅವಾಯ್ಡೆಡ್ ಮೂವಿ ಕೆಜಿಎಫ್. 80 ಕೋಟಿಗಿಂತಲೂ ಮಿಕ್ಕಿ ಬಜೆಟ್ ಇರುವಂತಹ ಪಿಕ್ಚರ್. ಯಶ್ ಅಭಿನಯದು. ಅದನ್ನು ನೋಡುವಂದ್ರೆ ಒಂಥರ ಥ್ರಿಲ್ ಆಗ್ತದೆ. ಅದರಲ್ಲೂ ನನ್ನ ಮಗಳು ಹೇಳಿದಂದ್ರೆ ಅದು ಒಂಥರ ಥ್ರಿಲ್. ಸೊ ಇಟ್ಸ್ ಯುನಿಕ್ ಎಕ್ಸ್ಪೀರಿಯನ್ಸ್ ಅನ್ಸ್ತಾ ಇದೆ ನನಗೆ. ಎಸ್, ಯಾವತ್ತಾದ್ರೂ ಇಂತಹ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿದ್ರ ಸರ್? ಯಾಕಂದ್ರೆ ಒಂದು ಸ್ಪೆಷಲ್ ಆದಂತಹ ಒಕೇಶನ್ ಇದು, ಸ್ಪೆಷಲ್ ಆದಂತಹ ಎಕ್ಸ್ಪೀರಿಯನ್ಸ್ ಅಂತ ಅನ್ಸುತ್ತೆ ನನ್ಗೆ. ಎಕ್ಸಾಕ್ಟ್ಲಿ ಇಲ್ಲ, ಆಕ್ಚುಲಿ ಫಸ್ಟ್ ಆಗಿ ನನ್ನ ಮಗುನಲ್ಲಿ ಹೇಳಿದ್ರಿಂದ ಒಂಥರ ಥ್ರಿಲ್ ಜಾಸ್ತಿ ಇದೆ ಅದರಲ್ಲಿ. ಪಿಕ್ಚರ್ಸ್ ನೋಡಿರ್ಬೋದು ಸಂದರ್ಭವಾಗಿ. ಇವಾಗ ಅಂತೂ ಐ ಥಿಂಕ್ ಇಟ್ಸ್ ಟು ಲೇಟ್ ಫಾರ್ ಇದು. ಅದಕ್ಕೋಸ್ಕರ ಇವಾಗ ಆ ಥ್ರಿಲ್ ಪುನಃ ಬಂದಿದೆ ಅನ್ಸ್ತಾ ಇದೆ ನನ್ನ ಮಗಳು ಹೇಳಿದ್ರಿಂದ. ಓಕೆ, ಇಟ್ಸ್ ಒಳ್ಳೆ ಗ್ರ್ಯಾಂಡ್ ಎಂಟ್ರಿ ಅನ್ಸ್ತಾ ಇದೆ ನನ್ನ ಮಗಳಿಗೆ ಮೂವಿಯಲ್ಲಿ. ನಿಜ. ಯಾಕಂದ್ರೆ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಇಡೀ ಸ್ಯಾಂಡಲ್ವುಡ್ ಗೆ ಒಂದು ತಿರುಗಿ ನೋಡುವ ಹಾಗೆ ಮಾಡಿರುವಂತಹ ಮೂವಿ. ಎಲ್ಲೂ ಕೂಡ ಇಷ್ಟು ಸಂದರ್ಭಗಳಲ್ಲಿ ನಾವು ಗಮನಿಸ್ತಾ ಇದ್ವಿ, ಎಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಹವಾ ಕ್ರಿಯೇಟ್ ಆಗಿರ್ಲಿಲ್ಲ ಅಂತ ಹೇಳಿ. ಹಾಗಾಗಿ ಇಂತಹ ಚಿತ್ರದಲ್ಲಿ ನಿಮ್ಮ ಮಗಳಿಗೆ ಅಪರ್ಚುನಿಟಿ ಕೂಡ ಸಿಕ್ಕಿದೆ, ಹಾಡುವ ಅವಕಾಶ ಸಿಕ್ಕಿದೆ. ಏನ್ ಹೇಳಕ್ ಬಯಸ್ತೀರಾ ಈ ಸಂದರ್ಭದಲ್ಲಿ? ಇದರಲ್ಲಿ ನಾನು ಏನ್ ಹೇಳಿಕ್ಕಿಲ್ಲ, ಅಂದ್ರೆ ರವಿ ಬುಸ್ರೋರ್ ಸರ್ ಅದನ್ನು ಅವಳ ಟ್ಯಾಲೆಂಟ್, ಅವಳಿರುವ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಈ ಅವಕಾಶವನ್ನು ಕೊಟ್ಟಿದ್ದಾರೆ. ಡೈರೆಕ್ಟರ್ ಆಗಿರ್ತಕ್ಕಂಥ ಪ್ರಶಾಂತ್ ನೀಲ್ ಆಗ್ಲಿ ಅಥವಾ ಆಕ್ಟರ್ ಆಗಿರ್ತಕ್ಕಂತಹ ಯಶ್ ಅವರಾಗ್ಲಿ ಮತ್ತೆ ಪ್ರೊಡ್ಯೂಸರ್ ಆಗಿರ್ತಕ್ಕಂತಹ ವಿಜಯ್ ಕಿರಂಗರಾಗ್ಲಿ ಎಲ್ಲರೂ ಕೂಡ ಅಲ್ಲಿ ಸ್ಟುಡಿಯೋಗೆ ಬಂದು ಸಪೋರ್ಟ್ ಮಾಡಿದ್ದಾರೆ ಅವರಿಗೆ. ಸೊ ಅವರಿಗೆಲ್ಲರೂ ಥ್ಯಾಂಕ್ಸ್ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಓಕೆ, ಅಂದ್ರೆ ನಾವು ನಿನ್ನೆಂದಲೂ ಕೂಡ ಗಮನಿಸ್ತಾ ಇದ್ವಿ, ಎಲ್ಲೋ ಬೇರೆ ಕಡೆಗಳಲ್ಲಿ ರಾತ್ರಿಯಿಂದಲೇ, ಮಧ್ಯರಾತ್ರಿಯಿಂದಲೇ ಶೋ ಕೂಡ ಸ್ಟಾರ್ಟ್ ಮಾಡಲಾಗಿತ್ತು. ಜೊತೆಗೆ ಇವತ್ತು 4 o'clock ಇಂದ ಸ್ಟಾರ್ಟ್ ಆಗಿದೆ. ಈ ಬೆಳಗಿನಿಂದಲೂ ನಾವು ನೋಡ್ತಾ ಇದ್ವಿ ಯಾವ ರೀತಿಯಾದ ಒಂದು ಹವಾ ಇದೆ, ಯಾವ ರೀತಿಯಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ಹೇಳಿ. ನೀವು ನೋಡಿದಾಗ ಏನ್ ಅನ್ಸ್ತು ಈಗ? ಇವು ಅದ್ಭುತವಾಗಿದೆ. ಇದು ನಿಜವಾಗಿ ಒಂದು ಕನ್ನಡಿಗರ ವಿಜಯ ಅಂತ ಅನಿಸ್ತಾ ಇದೆ. ಎಸ್, ನಾವು ಕೂಡ ಅದೇ ಹೇಳ್ತಾ ಇದ್ವಿ, ಇದು ಕನ್ನಡಿಗರ ಹೆಮ್ಮೆ ಅಂತ ಹೇಳ್ತಾ ಇದೀವಿ. ತುಂಬಾ ನಿಮ್ಗೆ ಪ್ರೌಡ್ ಫೀಲಿಂಗ್ ಆಗ್ತಾ ಇದೆ. ಇದು ನಿಜವಾಗಿ ಒಂದು ಕನ್ನಡದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಆಕ್ಚುಲಿ ಇಡೀ ಭಾರತವೇ, ಇಡೀ ವಿಶ್ವದಾದ್ಯಂತ ಎಂದು ನಮ್ಮ ಮೂವಿಯನ್ನು, ನಮ್ಮ ಕನ್ನಡಿಗರ ಈ ಮೂವಿಯನ್ನು ವಾಚ್ ಮಾಡ್ತಿದ್ದಾರೆ ಅಂತಾದ್ರೆ ಇದು ನಿಜವಾಗಿ ಒಂದು
ಖಂಡಿತ ವಿಜಯವೇ ಇದು, ಬೇರೆ ಏನು ಹೇಳಿಕ್ಕೆ ಇಷ್ಟಪಡೋದಿಲ್ಲ, ವಿಜಯವೇ. ಅಂದ್ರೆ ಈಗ ಮೊದಲ ಹಾಡುವಂತ ಸಂದರ್ಭದಲ್ಲಿ ನಿಮ್ಮ ಮಗಳು ನಾನು ಹಾಡಕ್ ಹೋಗ್ತಾ ಇದ್ದೀನಿ ಈ ಮೂವಿಗೆ ಅಂತ ಹೇಳುವಾಗ ಆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತ ನಿಮ್ಗೆ ಈ ರೀತಿಯ ಒಂದು ರೇಂಜ್ ಇರುತ್ತೆ ಅಂತ ಹೇಳಿ? ಖಂಡಿತ ಇರ್ಲಿಲ್ಲ. ಆಕ್ಚುಲಿ ಬಂದ ಕೂಡ ಒಂದು ಸ್ತ್ರೀ ಆಗಿದೆ, ಬಟ್ ನಮ್ಗೆ ಮಾತೇ ಹೊರಟಿಲ್ಲ ಆ ಸಂದರ್ಭದಲ್ಲಿ. ಹೌದು, ಅಷ್ಟು ಅವರು ಯೂಟ್ಯೂಬ್ ತುಂಬಾ ಪದ್ಯಗಳನ್ನೆಲ್ಲ ಹೇಳಿದಾಳೆ, ಬೇರೆ ಬೇರೆ ಹಿಂದಿ ಸಾಂಗ್ಸ್ ಗಳನ್ನೆಲ್ಲ. ಆದ್ರೆ ಇವತ್ತಿನ ಅವ್ರ ಒಂದು ಅವಳನ್ನು ಗುರುತಿಸುವಂತಹದ್ದು ನಿಜವಾಗಿಯೂ ನಮಗೆಲ್ಲರಿಗೂ ಹೆಮ್ಮೆ ಆಗ್ತದೆ. ಇಡೀ ಫ್ಯಾಮಿಲಿಗೆ ನಮ್ಮನ್ನು ಎಲ್ಲರನ್ನು ಅವಳನ್ನು ಗುರುತಿಸ್ತಾ ಇದ್ದಾರೆ. ಅವಳ ಒಂದು ಪ್ರತಿಭೆಗೆ ಇಷ್ಟು ದೊಡ್ಡ ಮನ್ನಣೆ ಸಿಗ್ತಾ ಅಂತ ಅವಳು ಖಂಡಿತ ನಾವು ಎಣಿಸಿರ್ಲಿಲ್ಲ. ನಿಜವಾಗಿಯೂ ಈ ಸಂದರ್ಭ ನಾವು ಇಡೀ KGF ಟೀಮ್ಗೆ ನಾವು ಕೃತಜ್ಞತೆ ಆಭಾರಿಗಳು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಓಕೆ, ಯಾವ ರೀತಿ ಅಂದ್ರೆ ರವಿ ಬಸ್ರೂರ್ ಅವರು ಕೂಡ ಈಗಾಗಲೇ ಒಂದು ಚಾನ್ಸ್ ಅನ್ನು ಕೊಟ್ಟಿರೋದು, ಉಡುಪಿ MGM ಕಾಲೇಜಿನ ವಿದ್ಯಾರ್ಥಿನಿ ಕೂಡ ಹೌದು. ಈ ಒಂದು ಫಸ್ಟ್ ಟೈಮ್ ಇಂತಹ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅನ್ನೋದ್ರೆ ಯಾರಿಗೂ ಕೂಡ ಇಂತಹ ಅವಕಾಶ ಸಿಗೋದಿಲ್ಲ ಅಂತ ಹೇಳಿ, ಅದರಲ್ಲೂ ಕೂಡ ಮೊದಲ ಬಾರಿಗೆನೆ ಇಂತಹ ಅತ್ಯುತ್ಪದವಾದಂತಹ ಒಂದು ಚಾನ್ಸ್ ಕೂಡ ಅವರಿಗೆ ಸಿಕ್ಕಿದೆ. ಸೊ ರವಿ ಬಸ್ರೂರ್ ಅವರು ಈ ಒಂದು ಟ್ಯಾಲೆಂಟ್ ಅನ್ನು ಹೊರತಂದ್ರು ಅಂತ ಅನ್ಸತ್ತಾ ನಿಮ್ಗೆ, ಹೇಗೆ ಅಂತ ಹೇಳಿ? ಖಂಡಿತ 101% ಹೌದು. ಯಾಕಂದ್ರೆ ರವಿ ಬಸ್ರೂರ್ ಅಲ್ಲದಿದ್ರೆ ಇದಕ್ಕೆ ಎಂಟ್ರಿ ಸಾಧ್ಯನೇ ಇಲ್ಲ ಅಂತ ಅನಿಸ್ತಿತ್ತು. ಯಾಕಂದ್ರೆ ರವಿ ಬಸ್ರೂರ್ ಅವರು ವಾಯ್ಸ್ ಆಫ್ ಉಡುಪಿ ಒಂದು ರಿಯಾಲಿಟಿ ಶೋ ಅಲ್ಲಿ ಅವಳು ಫಸ್ಟ್ ಪ್ಲೇಸ್ ವಿನ್ ಆಗಿದ್ಲು. ಆ ಸಂದರ್ಭದಲ್ಲಿ ಅವ್ರ ಜಡ್ಜ್ಮೆಂಟ್ ಗೆ ಅವರು ಬಂದಿದ್ರು ಇದರಲ್ಲಿ. ಅದಲ್ಲದೆ ಅವರು ಮತ್ತು ನಮ್ಮ ಟಿವಿ ಅವರು ಅದು ಸೂಪರ್ ಸಿಂಗರ್ ಅಂತ ಹೇಳಿ ಅವರು ಇದು ಮಾಡಿದ್ರು. ಅದರಲ್ಲೂ ಅವಳ 1,000 ಒಂದು ಸ್ಪರ್ಧಾವನ್ನು ಅವಳು ಹಿಂದಕ್ಕಿ ಅವಳು ಪ್ರಥಮ ಸ್ಥಾನ, ನಮ್ಮ ಸೂಪರ್ ಸಿಂಗರ್ ಪ್ರಥಮ ಸ್ಥಾನ ಪಡೆದಿದ್ದು ಕರಾವಳಿದು ರಿಯಾಲಿಟಿ ಶೋ, ನಂಬರ್ 1 ರಿಯಾಲಿಟಿ ಶೋ ಅದು. ಸೊ ಈ ಸಂದರ್ಭದಲ್ಲಿ ಅದಲ್ಲದೆ ಯೂಟ್ಯೂಬ್ ಅಲ್ಲಿ ಸುಮಾರು ಅವರು ಹಲವಾರು ಹಾಡುಗಳನ್ನು ಹಾಕಿದ್ರಿಂದ ಅದನ್ನು ರವಿ ಸರ್ ಅವರು ನೋಡಿ ಅದನ್ನು ಗುರುತಿಸಿ ಅವಳಿರುವ ಹೊಸ ಕ್ವಾಲಿಟಿಯನ್ನು ನೋಡಿ ಅವರು ಅದನ್ನ ಸೆಲೆಕ್ಟ್ ಮಾಡಿದ್ರು ಅನ್ಸಿದ್ರು. ನಿಜವಾಗಿಯೂ ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ ಅವಳ ಪ್ರತಿಭೆಗೆ. ಉಡುಪಿಲೇ ಇದ್ದೀರಾ ಸರ್ ನೀವೀಗ ಅಥವಾ ಬೆಂಗಳೂರಲ್ಲಿ ಇದ್ದೀರಾ? ಇಲ್ಲ, ನಾನು ಉಡುಪಿಯಲ್ಲೇ ಇದ್ದೇನೆ. ಉಡುಪಿಯಲ್ಲಿ ಯಾವ ರೀತಿ ಆಗಿದೆ ಸರ್? ಯಾಕಂದ್ರೆ ಈಗ ಕರಾವಳಿ ಭಾಗದಲ್ಲಿ ನಾವು ಗಮನಿಸಿದಾಗ ಅಷ್ಟು ಮೂವಿ ಕ್ರೇಜ್ ಇಲ್ಲ ಅಂತ ಹೇಳಿ, ಈಗ ಉಡುಪಿಯಲ್ಲಿ ಯಾವ ರೀತಿಯ ಕ್ರೇಜ್ ಇದೆ ಅಂತ ಅನ್ಸುತ್ತೆ ನಿಮಗೆ? ಉಡುಪಿಯಲ್ಲಿ ಈಗಾಗಲೇ ಎಲ್ಲಾ ಥಿಯೇಟರ್ಗಳಲ್ಲಿ ಎಲ್ಲ ಮುಗಿಬಿಟ್ಟಿದೆ, ಟಿಕೆಟ್ಗಳು ಎಲ್ಲ ಸೋಲ್ಡ್ ಔಟ್ ಅಂತ ನಾನು ಕೇಳಿದೆ 2-3 ಜನರ ಹತ್ರ. ಟಿಕೆಟ್ ಸಿಗ್ತಾ ಇಲ್ಲ ಅಂತ ಹೇಳಿ. ಈಗ ಇವತ್ತು ಅದಕ್ಕೆ ನಮ್ಗೆ ಆನ್ಲೈನ್ ಬುಕಿಂಗ್ ನಾವು 1 ವಾರದ ಹಿಂದೆ ನಾವು ಅದನ್ನು ಮಾಡಿದ್ದೆವು ನಮ್ಮ ಫ್ರೆಂಡ್ ಮುಖಾಂತರ ಭಾರತ್ ಇದರಲ್ಲಿ. ಸೊ ಹಾಗಾಗಿ ನಮ್ಗೆ ಟಿಕೆಟ್ ಸಿಕ್ಕಿದೆ. ಈಗ ಇನ್ನೂ 2 ಟಿಕೆಟ್ ಬೇಕಾಗಿತ್ತು, ಸಿಗ್ತಾ ಇರ್ಲಿಲ್ಲ. ಅದೇ ಈಗ ಅದ್ರದ್ದೊಂದು ಮಜಾನೇ ಬೇರೆ. ಸೊ ಈ ತರ ನಾವು ಬ್ಲಾಕ್ ಅಲ್ಲಿ ಪರ್ಚೇಸ್ ಮಾಡಿ ನೋಡ್ಬೇಕು ಅಂತ ಇದೆ, ಯಾಕಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಆ ತರ ಪರಿಸ್ಥಿತಿ. ಓಕೆ, ಅಂದ್ರೆ ಸರ್ ನೀವು ಅಂದ್ರೆ ಫಸ್ಟ್ ಶೋ ನೋಡ್ಬೇಕಾಗಿತ್ತು ಅನ್ನೋಂತ ಅನ್ಸ್ತಾ ಇದೆ ನಿಮ್ಗೆ ಹಾಗಾದ್ರೆ ಈಗ? ಖಂಡಿತ ಅನಿಸ್ತಾ ಇದೆ. ಸೊ ಇಡೀ KGF ಟೀಮಿಗೆ ಸೊ ಇದನ್ನು ಪ್ರಚಾರ ಮಾಡಿ ನಿಮ್ಗೂ ಕೂಡ ನಾವು ಅನಂತ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟ. ಮಗಳು ನೋಡಿದ್ರ ಸರ್? ಐರಾ ನೋಡಿದ್ರ ಅವರು ಅಥವಾ ಒಟ್ಟಿಗೆ ನೋಡೋದಿಲ್ಲ? ನಾವು ಒಟ್ಟಿಗೆ ಹೋಗ್ತಾ ಇದ್ದೇವೆ, ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೇವೆ. ಸೊ ಇದೊಂಥರ ಥ್ರಿಲ್. ಇಡೀ ಫಸ್ಟ್ ಟೈಮ್ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಹೋಗ್ತಾ ಇರೋದು. ಎಷ್ಟೋರು ಹೋಗಿರ್ಲಿಲ್ಲ. ಸೊ ನಾನು ಥಿಯೇಟರ್ಗೆ ಹೋಗೋದೇ ಮೋರ್ ದನ್ 10 years ಆಯ್ತು. ಇವಾಗ ನಾನು ಏನಿದ್ರು ನಾನು ಟಿವಿಯಲ್ಲಿ ನೋಡ್ತಾ, ಯಾಕಂದ್ರೆ ನಾನು ಸಾಯಿರಾದ ಟಿವಿ ಅಂತ ಉಡುಪಿಯಲ್ಲಿ ಅದರಲ್ಲಿ ನಾನು ಜನರಲ್ ಮ್ಯಾನೇಜರ್ಗೆ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನನಗಂದು ಹೋಗ್ಲಿಕ್ಕೆ ಟೈಮೇ ಸಿಗುದಿಲ್ಲ. ಬೆಳಗ್ಗೆ ನಾನು 8:00 ಮನೆ ಬಿಟ್ಟರೆ ನಾನು ಮನೆಗೆ ಬರುವಾಗ ರಾತ್ರಿ 8 ಗಂಟೆ ಆಗುತ್ತೆ. ಹಾಗಾಗಿ ನನಗೆ ಫ್ಯಾಮಿಲಿ ಹೊಟ್ಟಿಗೆ ಹೋಗ್ಲಿಕ್ಕೆ ಟೈಮ್ ಸಿಗೋದಿಲ್ಲ. ಏನಿದ್ರು ನಮ್ದು ಟಿವಿಯಲ್ಲಿ ನಮ್ದು ಮುಗಿಸಿ ಬಿಡ್ತಿದ್ದೆ. ಹಾಗಾಗಿ ಮಕ್ಕಳು ಹೋಗ್ತಾ ಇದ್ರು. ಸೊ ಇದು ಈಗ ಒಂದು ಸ್ಪೆಷಲ್ ಒಕೇಶನ್ ಕ್ರಿಯೇಟ್ ಆಗಿದೆ KGF ಟೀಮ್ ಇಂದ, ಅಫ್ಕೋರ್ಸ್ ನನ್ನ ಮಗಳ ಪ್ರತಿಭೆಯಿಂದ. ಓಕೆ ಸರ್, ಈಗ ಮಗಳು ನಿಮ್ ಪಕ್ಕದಲ್ಲೇ ಇದಾರೆ ಅಥವಾ ಮಗಳು ಇದಾರೆ ಸರ್, ಅಥವಾ ನೀವು ಅವ್ರ ಮನೆಯಲ್ಲಿ ಕಾಲೇಜ್ ಹೋಗಿದ್ದಾಳೆ ಇವರು. ಸಾಯಂಕಾಲ 4 ಗಂಟೆಗೆ ಬರ್ತಾ ಇದ್ದಾಳೆ. ಬಂದ್ಮೇಲೆ ಮತ್ತೆ ಎಲ್ಲ ಜೊತೆಗೂಡಿ ಹೋಗ್ತಾ ಇದ್ದಾರೆ. ಇವತ್ತು ಅವರು ಕ್ಲಾಸ್ ಅಲ್ಲಿ ಕೂಡ ಅಂದ್ರೆ ಪಾಠ ಕೇಳೋದಕ್ಕೂ ಕೂಡ ಚಾನ್ಸ್ ಇರ್ಲಿಕ್ಕಿಲ್ಲ ಅಂತ ಹೇಳಿ ಆ ರೀತಿಯಾದಂತಹ ಒಂದು ಎಕ್ಸೈಟ್ ಇದೆ ಅವ್ರ ಹಾಡಿ. ಆಕ್ಚುಲಿ ಟು ಬಿ ಫ್ರಾಂಕ್ ವಿತ್ ಯು, ನಿನ್ನೆ ಅವಳ ಬರ್ಡೇ ಇತ್ತು. ಸೊ ನಿನ್ನೆ ಗ್ರ್ಯಾಂಡ್ ಪಾರ್ಟಿ ಮನೆಯಲ್ಲೆಲ್ಲ ಆಯ್ತು. ಕಾಲೇಜಲ್ಲಿ ಹೋದಲ್ಲೂ ಸಹ ಎಲ್ಲಾ ಮಕ್ಕಳು ಅವಳು ಸುತ್ತುವರೆದು ಅವಳು ಆಟೋಗ್ರಾಫ್ ಎಲ್ಲ ತಗೊಂಡಿದ್ದಾರೆ. ಇಟ್ಸ್ ಯುನಿಕ್ ಎಕ್ಸ್ಪೀರಿಯನ್ಸ್. ಅವ್ರು ಬಂದು ಹೇಳ್ತಾ ಇದ್ದು. ಅದಲ್ಲದೆ ನಿನ್ನೆ ಮೀಡಿಯಾದವರದು ಒಂದು 10 ಜನ ಮೀಡಿಯಾದವರು ಬಂದಿದ್ದು, ಚಾನೆಲ್ ನವರು, ಪ್ರಿಂಟ್ ಮೀಡಿಯಾದವರು ಸಹ ಬಂದಿದ್ರು. ಸೊ ಒಂಥರ ಒಂದು ಹಬ್ಬದ ವಾತಾವರಣ, ಇಡೀ ನಮ್ಮ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ, ಇಡೀ ಊರಲ್ಲಿ ಒಂಥರ ಹಬ್ಬದ ವಾತಾವರಣ ಅನಿಸ್ತಾ ಇದೆ ನನಗೆ. ಸರ್, ಈಗ ಅಂದ್ರೆ ಯಾವತ್ತಿಂದ ಈ ರೀತಿಯಾದಂತಹ ಒಂದು ಹಾಡು ಹೇಳೋದಕ್ಕೆ ಅವರು ಸ್ಟಾರ್ಟ್ ಮಾಡಿದ್ರು ಅಥವಾ ಬೇರೆ ಬೇರೆ ಶೋಗಳಲ್ಲಿ ಕೂಡ ಹಾಡಿದ್ರ ಹೇಗೆ ಅಂತ ಹೇಳಿ? ಅವಳು ತನ್ನ 4ನೇ ವಯಸ್ಸಿನಲ್ಲಿ ಅವಳು ಶಾಸ್ತ್ರೀಯ ಸಂಗೀತ ವಿಠಲ್ ದಾಸ್ ಭಟ್ ಅಂತೇಳಿ ಅವರ ಹತ್ರ ಕಲಿತಾ ಇದ್ರು. ಅವಳ ತಾಯಿ ದೊಡ್ಡ ಸಿಂಗರ್ ಚೇತನ ಆಚಾರ್ಯ ಅಂತ, ಅವಳು ಸಂಗೀತ ಕರ್ನಾಟಕ ಕ್ಲಾಸಿಕಲ್ ಸಿಂಗರ್. ಇವಳು ಆಯ್ಕೆ ಮಾಡಿದ್ದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು. ಸೊ ಈಗ 4ನೇ ವಯಸ್ಸಿಂದ ಈಗ ವಿದ್ವತ್ ಕಂಪ್ಲೀಟ್ ಆಗಿದೆ, ಅವಳು ವಿದ್ವತ್ ಗ್ರೇಡ್ ಕಂಪ್ಲೀಟ್ ಆಗಿದೆ ಐರಾ ಅವರದ್ದು. ಇವಾಗ ಫಿಲ್ಮ್ ಮ್ಯೂಸಿಕ್ ಸಾಧಾರಣ ಕಳೆದ 3-4 ವರ್ಷಗಳಿಂದ ಅವಳು ಅದರ ಹಿಂದೆ ಇದ್ದಾರೆ.
ದಿನಕ್ಕೆ ಒಂದು 3 ರಿಂದ 4 ಗಂಟೆಗಳಷ್ಟು ಕಾಲ ಅವಳು ಅಭ್ಯಾಸ ಮಾಡ್ತಾಳೆ. ಅದರಲ್ಲಿ 1 hour ಅವಳು ಈ ಸಂಗೀತಕ್ಕೆ, ಸಿನಿ ಸಂಗೀತಕ್ಕೆ ಅವಳು ಅಂದ್ರೆ ವಾಯ್ಸ್ ಮಾಡ್ಯುಲೇಷನ್ ಮಾಡುವಂತಹದ್ದು, ಅದರ ಬಗ್ಗೆ ಎಲ್ಲ ತುಂಬಾ ಅವಳು ಮಹತ್ವ ಕೊಟ್ಟು ಅದರಲ್ಲಿ ಅವಳು ಇದರಲ್ಲಿ ಇದ್ದಾಳೆ. ಓಕೆ ಸರ್, ನೀವು ಹಾಡ್ತೀರಾ ಸರ್? ಖಂಡಿತ ಇಲ್ಲ. ನಾನು ಕೇಳಿದ, ಯಾಕಂದ್ರೆ ನನ್ನ ಮನೆ ಉತ್ಸ ಅವಳು ಸಿಂಗರ್, ನನ್ನ ಮಗಳ ಸಿಂಗರ್, ಹಾಗಾಗಿ ನಾನು ದೊಡ್ಡ ಕೇಳಿದ. ನಾನು ಹೀಗೆ ತಪ್ಪಿದ್ರೆ ನಾನು ಇಲ್ಲಿ ತಪ್ಪೆ ಅಂತ ಹೇಳ್ತೇನೆ, ಬಟ್ ನನಗೆ ರಾಗದ ಪರಿಜ್ಞಾನವೇ ಇಲ್ಲ. ಅಂದ್ರೆ ಸರ್ ನಿಮ್ಮ ಮಗಳು ಹಾಡಿರುವಂತಹ ಒಂದು ಸಾಲ ಏನಾದ್ರೂ ಹಾಡಬಹುದಾ ಹೇಗೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೋಸ್ಕರ? ನೀವು ಕೇಳ್ಬೇಡಿ, ಯಾಕಂದ್ರೆ ನೀವು ಕೇಳಿದ್ರಿ ಕೇಳಿಸ್ಬೇಡಿ, ಯಾಕಂದ್ರೆ ನಾನು ಇದು ಇಲ್ಲ. ದಯವಿಟ್ಟು ಬೇಡ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅಲ್ಲ. ಇದ್ರ ಬಗ್ಗೆ ಒಂದು ಕೇಳ್ಬೇಡಿ ಅಷ್ಟೇ. ಎಸ್ ಎಸ್, ಹಾಗಾಗಿ ಮೂವಿ ನೋಡ್ಬೇಕು, ಈಗ್ಲೇ ನೋಡ್ಬೇಕಾಗಿತ್ತು ಅಂತ ಹೇಳಿ. ಈಗ ನಿಮ್ಮ ಹತ್ರ ಎಲ್ಲ ಹೇಳ್ತಿದಾರ ಹೇಗೆ ಅಂತ ಹೇಳಿ, ಅಂದ್ರೆ ನಾವು ಬರ್ತಾ ಇದೀವಿ ನಿಮ್ ಜೊತೆ ಮೂವಿ ನೋಡೋಕೆ ಅಥವಾ ಟಿಕೆಟ್ ಸಿಗುತ್ತೆ ಅಂತ ನಿಮ್ಮ ಹತ್ರ ಏನಾದ್ರು ಕೇಳ್ತಿದಾರ ಅಲ್ಲೆಲ್ಲ ಹೇಗೆ? ಖಂಡಿತ ಕೇಳ್ತಾ ಇದ್ದಾರೆ. ನಮ್ಮ ಸಾಗರದ ನಮ್ಮ ಎಲ್ಲ ಒಂದು 100-150 ಜನ ಇದ್ದಾರೆ. ಅವ್ರು ಎಲ್ಲರೂ ಕೇಳ್ತಾರೆ, ಸರ್ ನಮ್ಗೆ ನೀವು ಕರ್ಕೊಂಡು ಹೋಗುದಿಲ್ಲ ಅಂತ ಹೇಳಿ. ಆದ್ರೆ ಗೊತ್ತಲ್ಲ, ಇದು ಟಿಕೆಟ್ ಸಿಗುದೇ ಆಗ್ಬಿಟ್ಟಿದೆ. ಇನ್ನೂ 1 ವಾರದಲ್ಲಿ ಯಾವಾಗಾದ್ರೂ ನಾನು ಒಟ್ಟಿಗೆ ಕರ್ಕೊಂಡು ಹೋಗೋಣ ಅಂತ ಆಲೋಚನೆ ಮಾಡ್ತೀನಿ. ಓಕೆ, ಎಸ್ ಎಸ್, ನಿಜವಾಗ್ಲೂ ಕೂಡ ಖುಷಿ ಆಗ್ತಾ ಇದೆ ಒಂದು ರೀತಿಯಲ್ಲಿ. ಯಾಕಂದ್ರೆ ನೀವು ಕೂಡ ಈಗ ತುಂಬಾ ಖುಷಿ ಆಗಿದ್ದೀರಾ, ನೀವು ಎಕ್ಸ್ಪ್ರೆಸ್ ಮಾಡ್ತಾ ಇದ್ರಿ ಅಂತ ಹೇಳಿ. ಐರಾ ಅವರ ಅಮ್ಮ ಏನ್ ಹೇಳಿದ್ರು ಸರ್? ನಿನ್ನೆಯಿಂದ ಕೂಡ ಅವ್ರು ಕೂಡ ಎಕ್ಸೈಟ್ ಆಗಿದಾರ ಹೇಗೆ ಅಂತ ಹೇಳಿ? ಕ್ಲಾಸಿಕಲ್ ಅವಳು ಮೂವಿಗೆ ಪತ್ತಿ ಹೇಳಿದಾರೆ. ಅವರು ಗುರುಕಿರಣ್ ಅವರೊಟ್ಟಿಗೆ ವರ್ಕ್ ಮಾಡಿದ್ದಾರೆ. ಯಾವುದು ನಮ್ಮ ಯುವ ಚೆಲ್ಲಾಟ ಮುಂತಾದ ಕನ್ನಡ ಪಿಕ್ಚರ್ಗಳು ಸಹ ಪದ್ಯ ಹೇಳಿದ್ದಾರೆ. ಆಮೇಲೆ ತೆಲುಗು ಅಂತ ಅವರು ಪದ್ಯ ಹೇಳಿದ್ರು, ಈ ಮುಂಚೆ ಹಾಡನ್ನು ಹಾಡಿದ್ರು ಅವರು. ಈಗ ಆಕ್ಚುಲಿ ಅವಳು ಕೀಪ್ ಆನ್ ಟ್ರಾವೆಲಿಂಗ್, ಅವಳು ಇದಕ್ಕೆ ಹೋಗ್ತಾ ಇರ್ತಾಳೆ. ಈಗ ಬೇರೆ ಬೇರೆ ಕಡೆ ಅವಳು ಶಾಸ್ತ್ರೀಯ ಸಂಗೀತದ ಕಾನ್ಸರ್ಟ್ ಕೊಡ್ತಾ ಇರ್ತಾಳೆ. ಮತ್ತೆ ಅವಳು A grade ಆರ್ಟಿಸ್ಟ್ ಇನ್ ಆಲ್ ಇಂಡಿಯಾ ರೇಡಿಯೋ. ಅಂದ್ರೆ ಅಮ್ಮನ ಟ್ಯಾಲೆಂಟ್ ಕೂಡ ಬಂದಿದೆ ಅಂತ ಹೇಳ್ತೀರಿ ನಿಮ್ಮ ಮಗಳಿಗೆ? ಖಂಡಿತ. ಅವಳು ನನ್ನ ಮಗಳು ಕೇಳಿ ಅವಳು ಆ ಪದ್ಯಗಳನ್ನೆಲ್ಲ ಅದು ತನ್ನಷ್ಟಕ್ಕೆ ಬ್ಲಡ್ ಅಲ್ಲಿ ಬಂದ್ಬಿಟ್ಟಿದೆ. ಕರ್ನಾಟಕ ಶಾಸ್ತ್ರೀಯ ಹೇಳಿದ್ ನಾನು, ಆದ್ರೆ ಹಿಂದೂಸ್ತಾನಿ ಕಲಿಸಿದಾಳೆ. ಯಾಕಂದ್ರೆ ಅವಳು ಸಣ್ಣ ಮಗು ಇರುವಾಗ ನನ್ನ ಜೊತೆ ಮಲ್ಕೊತಿದ್ದಳು ಅವಳು. ಅವಳು ವರ್ಲ್ಡ್ ಸ್ಪೇಸ್ ಸ್ಯಾಟಲೈಟ್ ರೇಡಿಯೋ ಅಂತ ಆತರ ಅಲ್ಲಿ ಮುಂಚೆ ಇತ್ತದು. ಅದರಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ನನ್ಗೆ ಅಷ್ಟು ಇಷ್ಟ ಅಲ್ಲಪ್ಪ, ನನಗೆ ಇದು ಹಿಂದೂಸ್ತಾನಿ ಸಂಗೀತ ಹಾಕಿ ಅಂತ ಅವಳು ಯಾವಾಗ ಅದನ್ನೇ ಹಾಕ್ತಿದ್ದು, ಅದೇ ಚೆನ್ನಾಗಿ ಹಾಕಿ ಅದನ್ನೇ ಕೇಳ್ತಾ ಮಲ್ಕೊತಿದ್ದು, ಬೆಟ್ಟು ಕೈಯಲ್ಲಿ ಬಾಯಲ್ಲಿ ಇಟ್ಕೊಂಡು. ಸೊ ಅದು ಅವಳ ಅದರಲ್ಲಿ ಸಂಸ್ಕಾರದಲ್ಲಿ ಅದು ಸೇರಿದೆ ಅಂತ ಅನ್ಸುತ್ತೆ. ಹಾಗಾಗಿ ಅವಳ ಇದಕ್ಕೆ ಅವಳಿಗೆ ಇಂಪಾರ್ಟೆನ್ಸ್ ಕೊಟ್ಟಳು ಅವಳು. ಮತ್ತೆ ನೆಕ್ಸ್ಟ್ ಲೆವೆಲ್ ಮತ್ತೆ ಫಿಲ್ಮ್ ಅದರ ಪದ್ಯಗಳೆಲ್ಲ ಕೇಳ್ತಾ ಹಾಗೆ ಈಗ ಇವತ್ತೊಂದು ದೊಡ್ಡ ಮಹತ್ವದ ಒಂದು ಅವಕಾಶ ಅವಳಿಗೆ ಸಿಕ್ಕಿದೆ. ತುಂಬಾ ಸಂತೋಷ ಆಗ್ತಾ ಇದೆ. ಈ ದಿನವನ್ನ ಯಾವತ್ತು ಕೂಡ ಮರೆಯೋದಕ್ಕೆ ಚಾನ್ಸ್ ಇಲ್ಲ ನೀವು ಅಂತ ಹೇಳಿ. ಖಂಡಿತ ಮೋಸ್ಟ್ ನಮ್ಗೆ ನನ್ನ ಇದರಲ್ಲಿ ಒನ್ ಆಫ್ ದ ಬೆಸ್ಟ್ ಡೇ ಇನ್ ಮೈ ಲೈಫ್. ಯಾಕಂದ್ರೆ ತುಂಬಾ ನನ್ಗೆ ಸಂತೋಷ ಆಗ್ತಾ ಇದೆ. ಎಲ್ಲರಿಗೂ ಈ ಸಂದರ್ಭದಲ್ಲಿ ನನ್ಗೆ ಶುಭ ಹಾರೈಸಿದಂತ ಪ್ರತಿಯೊಬ್ಬರಿಗೂ, ಇಡೀ ಕರ್ನಾಟಕದ ಜನತೆಗೆ, ಇಡೀ ಭಾರತದ ಜನತೆಗೆ, ವಿಶ್ವದ ಜನತೆಗೆ ನಾನು ಋಣಿಯಾಗಿದ್ದೇನೆ. ಸರ್, ಈಗ ಈ ತರದ ಒಂದು ಹಾಡು ಇಷ್ಟು ಹಿಟ್ ಆಗತ್ತೆ ಅನ್ನೋದು ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಹಾಡಿದಂತಹ ಸಂದರ್ಭದಲ್ಲಿ, ಫಸ್ಟ್ ಅವ್ರು ಬಂದು ಹಾಡಿದಾಗ ಆ ಸಂದರ್ಭದಲ್ಲಿ? ಇದು ಅದ್ಭುತ ಸಾಂಗ್, ಪರೋಪಕಾರ ಚಿತ್ರ 1970ಯಲ್ಲಿ ಇವರು ಈಶ್ವರಿ ಅವರು ಈ ಪದ್ಯವನ್ನು ಹೇಳಿದ್ರು. ಅದಕ್ಕೆ ವಿಜಯಲಲಿತಾ ಅವರ ಡ್ಯಾನ್ಸ್ ಇಂದು ತಮ್ಮನ್ನ ಅವರು ಮಾಡ್ತಾ ಇದ್ದಾರೆ. ಸೊ ಅದ್ಭುತ ಸಾಂಗ್ ಇದು. ಆ ಟೈಮಲ್ಲಿ ಸೂಪರ್ ಹಿಟ್. ಆದ್ರೆ ಇದಕ್ಕೆ ವ್ಯತ್ಯಾಸ ಅಂದ್ರೆ ಅದರಲ್ಲಿ ಆ ಬೀಟ್ಸ್ ಸ್ವಲ್ಪ ಸ್ಲೋ ಆಗಿತ್ತು, ಇದು ಸ್ವಲ್ಪ ರಿಟ್ರೋ ಫಾಸ್ಟ್ ಆಗಿದೆ. ಸೊ ಇದು 80%, 75 to 80% ಅದರ ಬೇಸ್ ಅಲ್ಲಿ ಇದು ಇಂಪ್ರೂವ್ ಆಗಿರತಕ್ಕಂಥ ರಾಗ. ಅವಳು ತನ್ನದೇ ಆದ ಕೆಲವು ವೆಸ್ಟರ್ನ್ ಮಾಡ್ಯುಲೇಷನ್ ಈ ಪದ್ಯವನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ತನ್ನ ಪ್ರತಿಭೆಯನ್ನು ಹೇಳಿದ್ದಾರೆ. ಇದಕ್ಕೆ ರವಿ ಬುಚ್ರು ಅವರು ತುಂಬಾ ಇನ್ಪುಟ್ಸ್ ಎಲ್ಲ ಕೊಟ್ಟು ಅದನ್ನೊಂದು ಅದ್ಭುತ ಹಾಡಾಗಿ ಇದನ್ನು ಕನ್ವರ್ಟ್ ಮಾಡಿದ್ದಾರೆ. ಅವಳಿಗೆ ತೊಂದರೆ ಆಗಿ ಪ್ರತಿಯೊಂದು 4 ಲ್ಯಾಂಗ್ವೇಜ್ ಹೇಳುವಾಗ ಸಹ ಎಲ್ಲೂ ಇದಾಗಿತ್ತು. ಆದ್ರೆ ಮಲಯಾಳ ಸ್ವಲ್ಪ ಅವಳಿಗೆ ಒಂದು ಟೈಮ್ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಆಯ್ತು. ಒಂದು 3 hours ಎಕ್ಸ್ಟ್ರಾ ಹೋಯ್ತು ಇದಕ್ಕೆ. ಎಕ್ಸಾಕ್ಟ್ಲಿ. ಫಸ್ಟ್ಗೆ ಮಲಯಾಳದ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಈ 3 ಲ್ಯಾಂಗ್ವೇಜ್ ಅಲ್ಲಿ ಯಾವ್ದು ಇಶ್ಯೂ ಆಗಿರ್ಲಿಲ್ಲ. ಪ್ರತಿಯೊಂದಕ್ಕೂ ಲಿರಿಸಿಸ್ಟ್ ಬರ್ತಾ ಇದ್ರು. ಒಂದು ಎಲ್ಲಿ ಹಾಡುವಾಗಲೇ ಅದು ಚೇಂಜಸ್ ಬೇಕಾದ್ರೆ ಆಕ್ಷನ್ ಚೇಂಜಸ್ ಇದ್ರೆ, ಪ್ರೊನೌನ್ಸಿಯೇಷನ್ ಬೇರೆ ಆಗಿದ್ರೆ ಅದರಲ್ಲಿ ಕರೆಕ್ಟ್ ಮಾಡ್ತಾ ಹೋಗ್ತಾ ಇದ್ರು ಅವರು. ಆಮೇಲೆ ಮಲಯಾಳ ಬೇರೆ ಅವ್ರು ಬಂದಿದ್ರು ಅದರಿಂದ, ಅದಕ್ಕೋಸ್ಕರ ಸ್ಪೆಷಲ್ ಟೈಟಲ್ ಬಂದು ಅವರಲ್ಲಿ ಮಲಯಾಳ ಪ್ರೊನೌನ್ಸಿಯೇಷನ್ ಪಕ್ಕಾ ಆಗ್ಬೇಕು ಅಂತ ಹೇಳಿ ಅವ್ರ ಹೇಳಿಸಿ ಆ ಟೈಮಲ್ಲಿ ಕರೆಕ್ಟ್ ಮಾಡಿಸಿ ಅದು ಪಕ್ಕಾ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಆಚಾರ್ಯ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಐರಾ ಹಾಡಿರುವ ಹಾಡು ಕೂಡ ಈಗಾಗಲೇ ಸಖತ್ ವೈರಲ್ ಆಗಿದೆ, ಎಲ್ಲಾ ಕಡೆ ಹರಿದಾಡ್ತಾ ಇದೆ. ಹಾಗೇನೆ ಆ ಒಂದು ಖುಷಿಯ ಬಗ್ಗೆ ಕೂಡ ಅವರ ತಂದೆ ಮಾತನಾಡಿದ್ರು. ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ಅಂತ ಹೇಳಿದ್ದಾರೆ. ಹಾಗೇನೆ ಫಸ್ಟ್ ಡೇ ನೋಡಿದ
ಫಸ್ಟ್ ಶೋ ಫ್ಯಾನ್ಸ್ ಕೂಡ ನೋಡಿದ್ದಾರೆ. ಜೊತೆಗೆ ಐರಾ ಹೇಳ್ತಾ ಇದ್ರು, ಅವರ ತಂದೆ ಹೇಳ್ತಾ ಇದ್ರು ಇದು ಬರ್ತ್ಡೇ ಗಿಫ್ಟ್ ನನ್ನ ಮಗಳಿಗೆ ಅಂತ ಹೇಳ್ತಾ ಇದ್ರು. ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ನಾನು ಮರೆಯೋದಕ್ಕೆ ಚಾನ್ಸೇ ಇಲ್ಲ ಈ ದಿನವನ್ನ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಯಾವತ್ತೂ ಕೂಡ ಸಿನಿಮಾ ನೋಡಿದವನ್ನೆಲ್ಲ 10 ವರ್ಷಗಳಲ್ಲಿ ನಾನು, ಆದ್ರೆ ಫಸ್ಟ್ ಟೈಮ್ ಈಗ KGF ಮೂವಿಗೆ ಹೋಗ್ತಾ ಇದೀವಿ, ಫ್ಯಾಮಿಲಿ ಸಮೇತವಾಗಿ ನಾವು ಹೋಗ್ತಾ ಇದೀವಿ ಅನ್ನುವಂತಹ ಖುಷಿಯನ್ನ ಕೂಡ ನಮ್ ಜೊತೆ ಹಂಚ್ಕೊಂಡ್ರು. ಹಾಗಾದ್ರೆ ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಮತ್ತೊಮ್ಮೆ ಕೇಳೋಣ. ಜೊತೆಗೆ ಈ ಒಂದು KGF ಚಿತ್ರದ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಇನ್ಫಾರ್ಮೇಶನ್ ನಾವು ಕೊಡ್ತೀವಿ. KGF ಇದು ಕನ್ನಡಿಗರ ಹೆಮ್ಮೆ ಅಂತಾನೆ ನಾವು ಹೇಳ್ತಾ ಇದೀವಿ. ಯಾಕಂದ್ರೆ ಕನ್ನಡಿಗರ ಹೆಮ್ಮೆಯ ಚಿತ್ರ KGF. ಎಲ್ಲಾ ಕಡೆ ಈಗ KGF ಅದ್ದೇ ಹವಾ, KGF ಈಗ ಧೂಳೆಬ್ಬಿಸ್ತಾ ಇದೆ. ಎಲ್ಲಾ ಕಡೆ ಬಾಕ್ಸ್ ಆಫೀಸ್ ಅನ್ನ ಕೊಳ್ಳೆ ಹೊಡಿತಾ ಇದೆ KGF. ಕೇವಲ ಕನ್ನಡಿಗರು ಮಾತ್ರ ಅಲ್ಲ, ವಿಶ್ವದಾದ್ಯಂತ ಎಲ್ಲರೂ ಕೂಡ ಈಗ KGF ಅನ್ನ ನೋಡಿ ಮೆಚ್ಕೊಳ್ತಾ ಇದ್ದಾರೆ, ಶಹಬಾಸ್ ಗಿರಿಯನ್ನ ಕೊಡ್ತಾ ಇದ್ದಾರೆ. ನಾವು ಹೆಮ್ಮೆಯಿಂದ ಹೇಳಬಹುದು ಇದು ಕನ್ನಡಿಗರ ಹೆಮ್ಮೆ KGF ಅಂತ ಹೇಳಿ. ಇತಿಹಾಸವನ್ನ ಸೃಷ್ಟಿ ಮಾಡಿದೆ, ದಾಖಲೆಗಳನ್ನ ಚಿಂದಿ ಉಡಾಯಿಸಿದೆ, ಪುಡಿ ಪುಡಿ ಮಾಡಿದೆ KGF. ಜೊತೆಗೆ ಎಲ್ಲಾ ಚಿತ್ರರಂಗದವರು ಕೂಡ ನಮ್ಮ ಕನ್ನಡ ಚಿತ್ರವನ್ನ ತಿರುಗಿ ನೋಡುವ ಹಾಗೆ, ಸ್ಯಾಂಡಲ್ವುಡ್ ನ ಕಡೆ ನೋಡುವ ಹಾಗೆ ಮಾಡಿರುವಂತಹ ಚಿತ್ರ KGF. ಅದಕ್ಕೋಸ್ಕರ ನ್ಯೂಸ್ 18 ಕನ್ನಡ ಹೇಳ್ತಾ ಇದೆ KGF ಇದು ಕನ್ನಡಿಗರ ಹೆಮ್ಮೆ ಅನ್ನೋದನ್ನ ಕೂಡ ಹೇಳ್ತಾ ಇದೆ. ಹಾಗಾಗಿ ಈ ಒಂದು ಕನ್ನಡಿಗರ ಹೆಮ್ಮೆಯ ಚಿತ್ರ KGF ಎಲ್ಲಾ ಕಡೆ ಈಗಾಗಲೇ ಧೂಳೆಬ್ಬಿಸುವಂತಹ ಒಂದು ಚಿತ್ರವಾಗಿ ಮಾರ್ಪಾಡಾಗಿದೆ. ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ, ದಾಖಲೆಗಳನ್ನೆಲ್ಲ ಪುಡಿ ಪುಡಿ ಮಾಡಿದೆ, ಧೂಳೆಬ್ಬಿಸ್ತಾ ಇದೆ KGF ಸಿನಿಮಾ. ಮೊದಲ ದಿನವೇ ಭರ್ಜರಿ ಕಲೆಕ್ಷನ್ ಕೂಡ ಮಾಡಿದೆ. ಈವರೆಗೆ ವಿಶ್ವಾದ್ಯಂತ 10 ಕೋಟಿ ಕಲೆಕ್ಷನ್ ಅನ್ನ ಮಾಡಿಕೊಂಡಿದೆ ಕನ್ನಡಿಗರ ಹೆಮ್ಮೆಯ ಸಿನಿಮಾ KGF. ಈಗಾಗಲೇ ವಿಶ್ವಾದ್ಯಂತ 10 ಕೋಟಿ ಕಲೆಕ್ಷನ್ ಅನ್ನ ಬಾಚಿಕೊಂಡಿದೆ. ಬಾಹುಬಲಿ ದಾಖಲೆಯನ್ನು ಕೂಡ ಉಡೀಸ್ ಮಾಡಿದಂತಹ ಚಿತ್ರ ನಮ್ಮ ಕನ್ನಡಿಗರ ಹೆಮ್ಮೆಯ ಚಿತ್ರ KGF. ಈಗಾಗಲೇ 16 ಕೋಟಿಯನ್ನ ಕೂಡ ಬಾಚಿಕೊಂಡಿದೆ. ಇನ್ನು 10 ಕೋಟಿ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದ್ರೆ ಈವರೆಗೆ ಆಗಿರುವ ಕಲೆಕ್ಷನ್ ನ ಮಾಹಿತಿ ಪ್ರಕಾರ 16 ಕೋಟಿಯನ್ನ ಬಾಚಿಕೊಂಡಿದೆ. ಬಾಹುಬಲಿ ದಾಖಲೆಯನ್ನು ಕೂಡ ಉಡೀಸ್ ಮಾಡಿದೆ KGF. ಬಾಕ್ಸ್ ಆಫೀಸ್ ಅನ್ನೇ ಕೊಳ್ಳೆ ಹೊಡೆದಿದೆ. ಈ ರೇಂಜ್ಗೆ ಕಲೆಕ್ಷನ್ ಮಾಡಿದಂತಹ ಮೊದಲ ಸಿನಿಮಾ. ಎಲ್ಲಾ ಚಿತ್ರರಂಗದವರು ಕೂಡ ಸ್ಯಾಂಡಲ್ವುಡ್ ನತ್ತ ತಿರುಗಿ ನೋಡುವ ಹಾಗೆ ಮಾಡಿರುವಂತಹ ಚಿತ್ರ. ಎಲ್ಲಾ ದಾಖಲೆಗಳು ಕೂಡ ಈಗ ಒಡಿಸ್ಸಾಗಿದೆ, ಪುಡಿ ಪುಡಿಯಾಗಿದೆ. ಹಾಗಾದ್ರೆ ಈ ರೇಂಜ್ಗೆ ಕಲೆಕ್ಷನ್ ಮಾಡಿದ ಮೊದಲ ಸಿನಿಮಾ ಅಂತ ನಾವು ಹೆಮ್ಮೆಯಿಂದ ಹೇಳಬಹುದು. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಕೂಡ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಆನಂದ್, ಮೊದಲ ಸಿನಿಮಾ ಈ ರೀತಿಯಾಗಿ ಕಲೆಕ್ಷನ್ ಮಾಡಿರುವಂತದ್ದು, ಈ ರೇಂಜ್ಗೆ ಕಲೆಕ್ಷನ್ ಮಾಡ್ಕೊಂಡಿರುವಂತಹ ಒಂದು ಎಲ್ಲಾ ಚಿತ್ರರಂಗದಲ್ಲಿ ಕೂಡ ನಾವು ಗಮನಿಸ್ತಾ ಇದೀವಿ. ಆದ್ರೆ ಯಾವತ್ತಾದ್ರೂ ಕನ್ನಡ ಚಿತ್ರರಂಗದಲ್ಲಿ ಈ ರೀತಿಯಾಗಿ ಅಂತ ನೋಡಿದ್ರೆ ಮೊದಲ ಸಿನಿಮಾ ಯಾವ ರೀತಿಯಾಗಿ ಈಗ ರೆಸ್ಪಾನ್ಸ್ ಸಿಗ್ತಾ ಇದೆ, ಬಾಕ್ಸ್ ಆಫೀಸ್ ನ ಒಂದು ಕೊಳ್ಳೆ ಹೊಡೆದಂತಹ ಚಿತ್ರ ಯಾವ ರೀತಿಯಾಗಿ ಜನರ ಮನಸ್ಸನ್ನು ಕೂಡ ಗೆದ್ದಿದೆ? ಎಸ್ ನವಿತಾ, ಏನು KGF ಸಿನಿಮಾ 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಿದೆ, ಏನು 1500ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಿದೆ ಅನ್ನುವಾಗಲೇ ಕೂಡ ಇದು 100 ಕೋಟಿಯ ಮೊದಲ ಕನ್ನಡ ಸಿನಿಮಾ ಆಗುತ್ತೆ, 200 ಕೋಟಿಯ ಮೊದಲ ಕನ್ನಡ ಸಿನಿಮಾ ಆಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆ ನಿರೀಕ್ಷೆಗಳೆಲ್ಲ ಈಗ ಏನು ಹತ್ರ ಆಗ್ತಾ ಇದೆ ಅಂತ ಹೇಳಿದ್ರು, ಆ ನಿರೀಕ್ಷೆಗಳೆಲ್ಲ ಇವಾಗ ಸಾಕಾರಗೊಳ್ತಾ ಇದೆ ಅಂತ ಹೇಳಿದ್ರು. ಅದರ ಮೊದಲ ಹಂತವಾಗಿ KGF ಸಿನಿಮಾ ಏನು ಬೆಳಿಗ್ಗೆ ಈಗ ಒಂದು 11 ಗಂಟೆ ಸಮಯ, 11 ಗಂಟೆ ಅಂದ್ರೆ ಮಾರ್ನಿಂಗ್ ಶೋ ಸ್ಟಾರ್ಟ್ ಆಗುತ್ತೆ ಬೇರೆಲ್ಲ ಸಿನಿಮಾಗಳು. ಆದ್ರೆ KGF ಸಿನಿಮಾ ಈಗಾಗಲೇ ಕೆಲವು ಮಲ್ಟಿಪ್ಲೆಕ್ಸ್ 8 ಶೋಗಳನ್ನ ಆಲ್ರೆಡಿ ಮುಗಿಸ್ಬಿಟ್ಟಿದೆ. ಕಾರ್ನಿವಾಲ್ ಆಗಿರ್ಬೋದು ಅಥವಾ ರಾಫೇಲ್ ಕಾರ್ನಿವಾಲ್ ಆಗಿರ್ಬೋದು, ದಿನದ ಸಿನಿಮಾಲು ಇಲ್ಲೆಲ್ಲ ಕೂಡ ನೀವು ಬೆಳಿಗ್ಗೆನೆ 4 ಗಂಟೆಗೆ 4 ಶೋ, 8 ಗಂಟೆಗೆ 4 ಶೋ, ಆ ತರ 8-9 ಶೋಗಳು ಆಲ್ರೆಡಿ ಮುಗಿದಿವೆ. ಸಿಂಗಲ್ ಸ್ಕ್ರೀನ್ ಅಲ್ಲೂ ಕೂಡ ಅಷ್ಟೇ, ಬೆಳಿಗ್ಗೆ 1 ಗಂಟೆಗೆ ಕೆಲವು ಶೋ ಸ್ಟಾರ್ಟ್ ಆಗಿದೆ, 4 ಗಂಟೆಗೆ ಒಂದು ಸ್ಟಾರ್ಟ್ ಆಗಿದೆ, 7 ಗಂಟೆಗೆ ಒಂದು ಸ್ಟಾರ್ಟ್ ಆಗಿದೆ, ಇವಾಗ 10 ಗಂಟೆಗೆ. ಅಂದ್ರೆ ಒಂದು ಇಡೀ ದಿನಕ್ಕೆ ಸ್ಟಾರ್ಟ್ ಆಗುವಂತ ಸಿಂಗಲ್ ಸ್ಕ್ರೀನ್ ಅಲ್ಲಿ ಕೂಡ 4 ಶೋ ಆಲ್ರೆಡಿ ಸ್ಟಾರ್ಟ್ ಆಗಿ ಅಂದ್ರೆ ಜನರು ಥಿಯೇಟರ್ ಒಳಗಡೆ ಹೋಗ್ಬಿಟ್ಟಿದ್ರೆ ಅಂದ್ರೆ ಒಂದು ದಿನದ ಕಲೆಕ್ಷನ್ ಲೆಕ್ಕನೇ ಆಗುತ್ತೆ. ಆ ರೀತಿ ಲೆಕ್ಕ ಹಾಕೊಳ್ಳೋದಾದ್ರೆ ವರ್ಲ್ಡ್ ವೈಡ್ ಈಗಾಗಲೇ 10 ಕೋಟಿಯ ಸಮಯದಲ್ಲಿ 10 ಕೋಟಿಗೂ ಹೆಚ್ಚು ಕಲೆಕ್ಷನ್ ಅನ್ನ KGF ದಾಟಿ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ದಾಖಲೆಯನ್ನ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ನವಿತಾ, ಇನ್ನು ಕನ್ನಡ ಚಿತ್ರರಂಗದಲ್ಲಿ ಇದುವರೆಗೂ ಕೂಡ 10, 12 ಅಥವಾ 15 ಕೋಟಿ ಮೊದಲ ದಿನ ಕಲೆಕ್ಷನ್ ಮಾಡಿದ್ದೆ ಹೆಚ್ಚು. ಆದ್ರೆ ಇದೇ ಮೊದಲ ಬಾರಿಗೆ ಕನ್ನಡ ಚಿತ್ರ ಒಂದು ಸುಮಾರು 30 ಕೋಟಿ ದಾಟಬಹುದು. ಮೊದಲ ದಿನವೇ ಒಂದು ಹೊಸ ಇತಿಹಾಸ ಬರೀಬಹುದು. ಏನು ತಮಿಳು, ತೆಲುಗು ಹಾಗೂ ಹಿಂದಿಯ ಸಿನಿಮಾಗಳು ಏನು ಕಲೆಕ್ಷನ್ ದೊಡ್ಡ ಕಲೆಕ್ಷನ್ ಮಾಡ್ತಾ ಇತ್ತು, ಏನು ದೊಡ್ಡ ಅಮೌಂಟ್ ಮಾಡ್ತಾ ಇತ್ತು. ಆ ರೇಂಜ್ಗೆ ಕನ್ನಡದ ಒಂದು ಚಿತ್ರ ಹೋಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಯಾಕಂದ್ರೆ ಕನ್ನಡ ಈ KGF ಆಲ್ರೆಡಿ ಒಂದು ಒಳ್ಳೆ ಪಾಸಿಟಿವ್ ರಿಸ್ಪಾನ್ಸ್ ಸಿಗ್ತಾ ಇದೆ ಎಲ್ಲ ಕಡೆ. ಇದು ಕನ್ನಡದ ಹೆಮ್ಮೆ, ಕನ್ನಡದ ಗರಿಮೆ,
ಕನ್ನಡ ಸಿನಿಮಾವನ್ನು ಇನ್ನೊಂದು ಲೆವೆಲ್ಗೆ ಕೊಂಡೊಯ್ಯುವಂತ ಸಿನಿಮಾ ಅಂತ ಎಲ್ಲ ಈಗ ಆಲ್ರೆಡಿ ಸಿನಿಮಾ ನೋಡಿದ ಅಭಿಮಾನಿಗಳೆಲ್ಲ ಒಂದು ವಿಚ್ಛೇದ ಕುಳಿತಾ ಇದ್ರೆ ಸಾಕಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಇದು ಕನ್ನಡದ ಹೆಮ್ಮೆ. ಇದು ಈ ಸಿನಿಮಾದಿಂದ ಕನ್ನಡ ಚಿತ್ರರಂಗದ ಹೊಸ ದಿಕ್ಕು, ಒಂದು ಹೊಸ ದಾರಿ ಓಪನ್ ಆಯ್ತು ಅನ್ನೋ ರೀತಿಯಲ್ಲಿ ಹೇಳ್ತಾ ಇರ್ತೇವೆ. ಸೊ ಇದು ಜಸ್ಟ್ ಆರಂಭ ಅಷ್ಟೇ. ಇದು ದೊಡ್ಡ ಮಟ್ಟದಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಒಂದು KGF ದಾಖಲೆಗಳಲ್ಲಿ ಸನ್ಮಾನನೇ ಇಲ್ಲ ಅಂತ ಹೇಳಲಾಗ್ತದೆ. ಗಡಿ ದಾಟಿದ ಚಿತ್ರ ಅಂತ ಕೂಡ ಹೇಳಲಾಗ್ತಾ ಇದೆ. ಭಾಷೆಯನ್ನು ಮೀರಿದ ಚಿತ್ರ, ಈಗ ಅಂದ್ರೆ ಭಾಷೆಯ ಹಿಡಿತ ಏನು ಅನ್ನೋದನ್ನ ತೋರಿಸಿದಂತಹ ಚಿತ್ರ, ಜೊತೆಗೆ ಒಂದು ಒಳ್ಳೆಯ ತಾಂತ್ರಿಕತೆಯನ್ನ ಕೊಟ್ರೆ ಅಥವಾ ಯಾವುದೇ ಒಂದು ಸ್ಕ್ರಿಪ್ಟ್ ಅತ್ಯುತ್ತಮವಾಗಿದ್ರೆ ಯಾವ ರೀತಿಯಾಗೂ ಕೂಡ ಚಿತ್ರವನ್ನ ಮಾಡಬಹುದು ಅನ್ನೋದನ್ನ ತೋರಿಸಿದಂತ ಚಿತ್ರ ಅಂತ ಹೇಳಲಾಗ್ತಾ ಇದೆ. ಇವೆಲ್ಲವನ್ನ ಮೀರಿದ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿದ್ಯಾ ಹಾಗಾದ್ರೆ ಆನಂದ್? ಎಸ್ ನಮಿತಾ, ಕನ್ನಡ ಸಿನಿಮಾಗಳು ಅಂದ್ರೆ ಕರ್ನಾಟಕದ ಒಳಗಷ್ಟೇ. ಕರ್ನಾಟಕದ ಒಳಗಡೆ ಅಂದ್ರೆ ಕೆಲವು ಕಡೆ ಬಳ್ಳಾರಿ ಆಗಿರ್ಬೋದು ಅಥವಾ ಕೋಲಾರ ಆಗಿರ್ಬೋದು ಅಥವಾ ಇನ್ನು ಚಾಮರಾಜನಗರ, ಈ ತರ ಬೇರೆ ಬೇರೆ ಗಡಿಯ ಭಾಗದಲ್ಲಿ, ಬೆಳಗಾವಿ ಆಗಿರ್ಬೋದು, ಈ ತರ ಗಡಿಯ ಭಾಗದಲ್ಲೂ ಕೂಡ ಕನ್ನಡ ಸಿನಿಮಾಗಳು ಓಡಲ್ಲ. ಕನ್ನಡ ಸಿನಿಮಾಗಳು ಅಂದ್ರೆ ಕೇವಲ ಒಂದು ಮಧ್ಯ ಕರ್ನಾಟಕ ಅಥವಾ ಬೆಂಗಳೂರು, ಮೈಸೂರು ಇಷ್ಟು ಮಾತ್ರ ಕನ್ನಡ ಸಿನಿಮಾಗಳಲ್ಲಿ ಕರ್ನಾಟಕದಲ್ಲೇ ಮಾರ್ಕೆಟ್ ಇಲ್ಲ ಅನ್ನೋ ಒಂದು ಸ್ಥಿತಿ ಇತ್ತು. ಆದ್ರೆ ಈಗ ಸ್ಥಿತಿ ಬದಲಾಗಿದೆ. ಕನ್ನಡ ಸಿನಿಮಾಗಳು ಕರ್ನಾಟಕದ ಒಳಗಡೆ ಮಾತ್ರ ಅಲ್ಲ, ಕರ್ನಾಟಕದ ಆಚೆಯು ದೇಶ ಭಾಷೆ ಮೀರಿ ಇದು ವರ್ಲ್ಡ್ ವೈಡ್ ರಿಲೀಸ್ ಆಗ್ಬೋದು ಅನ್ನೋ ಒಂದು ಸಾಧ್ಯತೆಯನ್ನು KGF ಏನು ಇಡೀ ಚಿತ್ರರಂಗಕ್ಕೆ ತೆರೆದಿಟ್ಟಿದೆ ಅಂತ ಹೇಳ್ಬೋದು. ಈ ಮೂಲಕ ಒಂದು ರಹದಾರಿಯನ್ನು ತೆರೆದಿಟ್ಟಿದೆ ಕನ್ನಡ ಚಿತ್ರರಂಗಕ್ಕೆ. ಈ ಮೂಲಕ ನಾವು ಕೂಡ 1000 ಚಿತ್ರಮಂದಿರ ಆಗಿರ್ಬೋದು, 1500 ಚಿತ್ರಮಂದಿರಗಳಲ್ಲಾಗಿರ್ಬೋದು ನಾವು ರಿಲೀಸ್ ಮಾಡ್ಬೋದು, ಆ ಕನಸನ್ನ ಕಾಣಬಹುದು. ಆ ಮೂಲಕ ನಾವು ಪರಭಾಷೆಯವರಿಗೆ ಯಾವುದೇ ರೀತಿಯಲ್ಲೂ ಕಮ್ಮಿ ಇಲ್ಲ, ಸಾಧ್ಯ ನಾವು ಕೂಡ ಎಲ್ರಿಗೂ ಸಾಟಿಯಾಗಬಲ್ಲೆವು. ಯಾಕಂದ್ರೆ ಒಂದು ಭಾಷೆ ಅಥವಾ ಒಂದು ಸಿನಿಮಾ ರಂಗಕ್ಕೆ ಅದರ ಮಾರುಕಟ್ಟೆ ಇಲ್ಲ ಅಂತಂದಾಗ ಅದಕ್ಕೆ ಬಂಡವಾಳ ಹೂಡುವಕ್ಕೆ ಭಯ ಪಡ್ತಾರೆ. ಯಾಕಂದ್ರೆ ಕನ್ನಡ ಸಿನಿಮಾಗಳ ಈಗ ಬಂಡವಾಳ 50 ಲಕ್ಷದಿಂದಲೇ ಸ್ಟಾರ್ಟ್ ಆಗ್ತವೆ. ಅದೇ ಈ ಒಂದು ಸಿನಿಮಾದಿಂದ ಈ ರೀತಿಯಾದ ಕಲೆಕ್ಷನ್ ಬರುತ್ತೆ ಅನ್ನೋದಾದ್ರೆ ಕನ್ನಡ ಸಿನಿಮಾಗಳು ಇನ್ಮೇಲೆ 10 ಕೋಟಿ, 20 ಕೋಟಿ, 30 ಕೋಟಿ ಆ ರೀತಿಯಲ್ಲಿ ದೊಡ್ಡ ಬಂಡವಾಳವನ್ನು ಹಾಕ್ಬೋದು. ಅದಕ್ಕೆ ಎಲ್ಲಾ ರೀತಿಯಲ್ಲೂ ರಹದಾರಿಯನ್ನು ಒದಗಿಸ್ಕೊಟ್ಟಿದೆ. ಕನ್ನಡ ಸಿನಿಮಾ ಯಾವ ಮಟ್ಟಕ್ಕೆ ಬೇಕಾದ್ರೂ ಒಂದು ಕಲೆಕ್ಷನ್ ಮಾಡುತ್ತೆ ಅನ್ನೋದ ಒಂದು ಮುನ್ನುಡಿಯನ್ನು KGF ಹಾಕಿದೆ ಅಂತ ಹೇಳ್ಬೋದು ನವಿತಾ. ಎಸ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಈಗಾಗಲೇ ಧೂಳೆಬ್ಬಿಸ್ತಾ ಇದೆ KGF ಸಿನಿಮಾ, ಹಾಗಾನೆ ಯಾವ ರೀತಿಯಾದಂತಹ ಹವಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾತನಾಡ್ತೀವಿ. ಜೊತೆಗೆ ಈ ಒಂದು ಚಿತ್ರವನ್ನ ನೋಡಿದ್ದಾರೆ ಚಿತ್ರ ಸಾಹಿತಿ ಆಗಿರುವಂತಹ ದಿಲ್ಸೆ ದಿಲೀಪ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಎಸ್, ನಿಮ್ಮ ಹತ್ರ ಈ ಎಲ್ಲ ಅಭಿಪ್ರಾಯಗಳನ್ನ, ಸಾಕಷ್ಟು ರೀತಿಯಾದಂತಹ ಎಕ್ಸೈಟ್ಮೆಂಟ್ ಕೂಡ ಇದೆ ಎಲ್ರಿಗೂ ಕೂಡ. ನೀವು ಚಿತ್ರ ನೋಡಿದ್ರಿ, ನೋಡುವವರೆಗೂ ಕೂಡ ಒಂದು ರೀತಿಯಲ್ಲಿ ಏನಿದೆ ಅನ್ನೋದನ್ನ ಕೂಡ ತಿಳಿಸುವಂತಹ ಪ್ರಯತ್ನ ಆಗ್ಬೇಕು. ನಿಮ್ಮ ಹತ್ರ ನಾನು ಮಾತನಾಡ್ತೀನಿ. ಹಾಗೇನೆ ಯಾವ ರೀತಿಯಾಗಿದೆ ಚಿತ್ರ ಅನ್ನೋದು ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಇಡೀ ವರ್ಲ್ಡ್ ವೈಡ್ ಈಗಾಗಲೇ ರಿಲೀಸ್ ಆಗಿದೆ. ಅತ್ಯುತ್ತಮವಾದ ವಿಮರ್ಶೆಗಳು ಬರ್ತಾ ಇದೆ ಎಲ್ಲಾ ಕಡೆ ಕೂಡ. ಈಗ KGF ದೇ ಹವಾ ಕೂಡ ಇದೆ. ಹಾಗಾದ್ರೆ ಇಡೀ ಒಂದು ಸ್ಯಾಂಡಲ್ವುಡ್ ನ ಕಡೆಗೆ ತಿರುಗಿ ನೋಡುವ ಹಾಗೆ ಮಾಡಿರುವಂತಹ ಈ ಚಿತ್ರದ